ನಮಸ್ಕಾರ. ರಿವ್ಯೂ ಚಾನಲ್ಗೆ ಸ್ವಾಗತ. ನಾನು ಸೌಖ್ಯ ಗಾಂವ್ಕರ್. ಪಹಲ್ಗಾಮ್ ದಾಳಿಯಾಗಿ ಮರುದಿನವೇ ಭಾರತದಿಂದ ಪ್ರತೀಕಾರದ ಹೆಜ್ಜೆ ಇಟ್ಟಾಗಿದೆ. ಅತಿ ದೊಡ್ಡ ರಾಜತಾಂತ್ರಿಕ ನಡೆಯನ್ನು ಅನುಸರಿಸ್ತಾ ಇದೆ ಭಾರತ. ಅದು ಇಡೀ ಪಾಕಿಸ್ತಾನವನ್ನು ಧ್ವಂಸ ಮಾಡುವಂಥ ನಡೆ, ಡೌಟೇ ಇಲ್ಲ. ವಾಟರ್ ವಾರ್. ಅದ್ರ ಬೆನ್ನಲ್ಲೇ ಈಗ ರಕ್ತಕ್ಕೆ ರಕ್ತನೇ ಬೇಕಲ್ವ, ತಲೆಗೆ ತಲೆನೇ ಬೇಕಲ್ವ. ಆ ಪ್ರತೀಕಾರ ಕೂಡ ಕಟ್ಟಿಟ್ಟ ಬುತ್ತಿ. ಆ ನಿಟ್ಟಿನಲ್ಲಿ ಈಗ ಮೊದಲ ಮಹತ್ವದ ಆಪರೇಷನ್ ಶುರುವಾಗಿದ್ದು, ಸೇನೆಗೆ ಸರ್ವ ಸ್ವಾತಂತ್ರ್ಯವನ್ನು ಕೊಟ್ಟ ಮೋದಿ. ನಮ್ಮ ಮಿಲಿಟರಿಗೆ ಸಂಪೂರ್ಣ ಸ್ವಾತಂತ್ರ್ಯವನ್ನು ಘೋಷಣೆ ಮಾಡಿದೆ ಭಾರತ ಸರ್ಕಾರ. ಎಷ್ಟೋ ಸಲ ಇದಾಗಿರಲ್ಲ. ಈಗ 26/11 ಅಟ್ಯಾಕ್ ಆದಾಗ ಆವಾಗ ಬಹುದೊಡ್ಡ ಪ್ರತೀಕಾರ ಆಗಬೇಕಿತ್ತು. ಸೇನೆಗೆ ಸ್ವಾತಂತ್ರ್ಯ ಇರಲಿಲ್ವಾ ಅನ್ನೋದ್ರ ಬಗ್ಗೆ ಚರ್ಚೆ ಆಗ್ತಾನೆ ಇರುತ್ತೆ. ಆಗಾಗ ಸೇನೆಗೆ ಸ್ವಾತಂತ್ರ್ಯ ಕೊಡಬೇಕು, ಮುಂದಿನ ಪರಿಣಾಮ ಏನಾಗುತ್ತೆ ಅನ್ನೋದು ಸೆಕೆಂಡರಿ. ದೇಶಕ್ಕೆ ನಷ್ಟ ಆಗುತ್ತೆ ಸಹಜವಾಗಿ. ಇಂಥ ಪರಿಸ್ಥಿತಿ ಕೈ ಮೀರುವಂಥ ಯುದ್ಧ ದಾಳಿಗಳಾದಾಗ ನಮಗೂ ಒಂದಷ್ಟು ಹೊಡೆತ ಬೀಳುತ್ತೆ. ಅವ್ರಿಗಷ್ಟೇ ಅಲ್ಲ, ಯಾರ ಮೇಲೆ ದಾಳಿ ಮಾಡಿರ್ತೀವೋ ಅಷ್ಟೇ ಅಲ್ಲ. ಆದರೆ ಈಗ ಕೈಕಟ್ಟು ಕೂರುವಂತಹ ಸನ್ನಿವೇಶವೇ ಅಲ್ಲ. ಹಾಗಾಗಿ ಎಲ್ಲದಕ್ಕೂ ರೆಡಿ ನಾವು. ದಾಳಿ ಆಗಲೇಬೇಕು ಅಂತ ಇಡೀ ದೇಶ ಬಯಸ್ತಿರೋ ಹೊತ್ತಲ್ಲಿ ಸೇನೆಗೆ ಸರ್ವ ಸ್ವಾತಂತ್ರ್ಯವನ್ನು ಘೋಷಿಸಿದೆ ಭಾರತ ಸರ್ಕಾರ. ಸೊ ಅವ್ರು ಏನು ಬೇಕೋ ಆ ಆಪರೇಷನನ್ನು ಮುಲಾಜಿಲ್ಲದೆ ಕೈಗೆತ್ಕೊಳ್ಬಹುದು. POK ವಶಪಡಿಸ್ಕೊಳ್ಳೋ ನಿಟ್ಟಿನಲ್ಲಿ ಬಹಳಷ್ಟು ವರ್ಷಗಳಿಂದ ಸೇನೆ ಕೇಳ್ತಾ ಇತ್ತು, ನಮಗೆ ಸ್ವಾತಂತ್ರ್ಯ ಕೊಡಿ, ನಾವು ರೆಡಿ ಇದ್ದೀವಿ ಅಂತ. ಆದರೆ ಸಮಯಕ್ಕಾಗಿ ಕಾಯ್ತಾ ಇತ್ತು ಭಾರತ ಸರ್ಕಾರ. ಈಗ POK ನಿಟ್ಟಿನಲ್ಲೂ ಕೂಡ ಸಮಯ ಸನ್ನಿಹಿತವಾಗಿದೆಯಾ? ಪಹಲ್ಗಾಮ್ ದಾಳಿ ಅನ್ನೋದು 26 ಜನ ನಮ್ಮ ಅಮಾಯಕರನ್ನು ಕಳ್ಕೊಂಡ್ವಿ, ಆಗಬಾರ್ದು ಆಯಿತು ಎಲ್ಲ ಹೌದು. ಆದರೆ ಇಂಥದ್ದೊಂದು ಆಹುತಿಯ ಮೂಲಕ ಅತಿ ದೊಡ್ಡ ಬೆಳವಣಿಗೆ, ದೊಡ್ಡ ತಿರುವೊಂದು ಪಡೆದುಕೊಳ್ಳೋದಿದೆಯಾ? ಪಾಕ್ ಮತ್ತು ಭಾರತದ ನಡುವೆ ಬಹುದೊಡ್ಡ ಬೆಳವಣಿಗೆಯ ಸುಳಿವನ್ನು ಕೊಡ್ತಾ ಇದೆ. ಯಾಕಂದರೆ POKಯಲ್ಲಿಯೇ ಈಗ ಬಿಗ್ ಆಪರೇಷನ್ ನಡೆಸೋದಕ್ಕೆ ಮಿಲಿಟರಿ ಮುಂದಾಗಿರೋದು. POK ನಂಬರ್ 1, POKಯನ್ನು ನಾವು ಸದ್ಯದಲ್ಲಿಯೇ ವಶಪಡಿಸ್ಕೊಳ್ತೀವಿ. ತಾನಾಗಿ ಅಲ್ಲಿನ ಜನ ಭಾರತ ಸೇರೋದಕ್ಕೆ ಬಯಸ್ತಿರೋದು ಒಂದು. ಮಿಲಿಟರಿ ಆ್ಯಕ್ಷನ್ ಕೂಡ ಆಗತ್ತೆ ಅನ್ನುವಂಥ ಸುಳಿವು ಭಾರತದಿಂದ ಸಿಕ್ಕಿದ್ದು ಕೂಡ ಇಂಥ ದಾಳಿಯ ಕಾರಣ ಆಗಿರಬಹುದು. POK ವಿಚಾರದಲ್ಲಿ POK ಅಷ್ಟೇ ಅಲ್ಲ, ಕಾಶ್ಮೀರನೂ ನಮ್ಮದೇ, ನಮ್ಮ ಜೀವನಾಡಿ, ಕಂಠನಾಳ ಅಂತೆಲ್ಲ ಅಲ್ಲಿನ ಸೇನಾ ಮುಖ್ಯಸ್ಥ ಮೊನ್ನೆಯಷ್ಟೇ ನಾಲಿಗೆ ಹರಿಬಿಟ್ಟಿದ್ದು ನಮಗೆ ನೆನಪಿದೆ. ಭಾರತ ತಿರುಗಿಸ್ಕೊಟ್ಟಿತ್ತು. ವಿದೇಶದ ನೆಲವನ್ನು ನಿಮ್ಮದು ಅಂತ ಹೇಳ್ಕೊಳ್ಳುವಂಥ ಒಂದು ಸಣ್ಣ ಅವಕಾಶವೂ ನಿಮಗಿಲ್ಲ. ನಿಮಗಿರೋದು ಒಂದೇ ಒಂದು, POK ಅಂದರೆ ಪಾಕ್ ಆಕ್ರಮಿತ ಕಾಶ್ಮೀರ, ಅಲ್ಲಿಂದ ಕಾಲು ಕೀಳೋದು. ಕಾಶ್ಮೀರ ಅಂತ ಬಂದರೆ ನಿಮ್ಗೆ ಅಷ್ಟೇ ಸಂಬಂಧ ಇರೋದು ಅಂತ. ಈಗ POKಯನ್ನು ವಶಪಡಿಸ್ಕೊಳ್ಳೋಕ್ಕೂ ಕೂಡ ಈ ಪಹಲ್ಗಾಮ್ ದಾಳಿಯೇ ಮುನ್ನುಡಿಯನ್ನು ಬರೀಬಹುದು ಅಂತ ಅನಿಸ್ತಾ ಇದೆ. ಈಗ POKಯಲ್ಲಿ ಬಿಗ್ ಆಪರೇಷನ್ ಶುರುವಾಗ್ತಿದೆ. ಯಾಕಂದರೆ POKಯಲ್ಲಿ ಅಡಗು ತಾಣಗಳನ್ನಾಗಿ ಮಾಡ್ಕೊಂಡಿದ್ದಾರೆ. ಅದನ್ನೇ ಮೊನ್ನೆ ರಾಜನಾಥ್ ಸಿಂಗ್ ಅವರು ಹೇಳಿದರು. ಈ ದಾಳಿಗೂ ಮುನ್ನ ವಿದೇಶದ ನೆಲದಲ್ಲಿ ತಾನೇ ನೀವು ಕೃತ್ಯ ಮಾಡೋದು, ಅದು ಹೆಂಗೆ ನೀವು POK ನಮ್ಮದು ಅಂತ ಹೇಳೋಕ್ಕೆ ಸಾಧ್ಯ? ಅಲ್ಲೇ ನೀವು ಉಗ್ರ ಕೃತ್ಯಗಳನ್ನು ಮಾಡಿ, ಉಗ್ರ ಕ್ಯಾಂಪ್ಗಳನ್ನು ನಡೆಸಿ, ಆ ಭೂಮಿಯನ್ನು ಹಿಪ್ಪೆ ಮಾಡ್ತಿರುವಾಗ ನಿಮ್ಮದು ಅಂತ ಹೇಳ್ಕೊಳ್ಳೋ ಹಕ್ಕೇ ಇಲ್ಲ ನಿಮಗೆ ಅಂತ ರಾಜನಾಥ್ ಸಿಂಗ್ ಅವರು ಗುಡುಗಿದ್ರು. ಈಗ POK ಖಾಲಿ ಮಾಡೋಕ್ಕೆ ಮುಂದಾಗ್ತಿದೆ ನಮ್ಮ ಮಿಲಿಟರಿ. ಸರ್ವ ಸ್ವಾತಂತ್ರ್ಯವನ್ನು ಪಡ್ಕೊಂಡಿರುವಂಥ ಪಾಕಿಸ್ತಾನದ ವಿರುದ್ಧ ಸಮರ ಸಾರಿರುವಂಥ ನಮ್ಮ ಸೇನೆ ಈಗ ಮೊದಲು ಟಾರ್ಗೆಟ್ ಮಾಡಿರೋದೇ POKಯಲ್ಲಿರುವಂಥ ಅಡಗುದಾಣಗಳನ್ನು, ಅಲ್ಲಿರುವಂಥ ಉಗ್ರ ನೆಲೆಗಳ ಮೇಲೆ ಯಾವುದೇ ಕ್ಷಣದಲ್ಲಿ ಇವತ್ತು ರಾತ್ರಿ ಬೆಳಗಾಗೋದ್ರ ಒಳಗಡೆ ಏನು ಬೇಕಾದರೂ ಆಗ್ಬಹುದು ಅಂಥದ್ದೊಂದು ಸುದ್ದಿಯನ್ನು ರಾತ್ರಿ ಕೇಳೋದಕ್ಕೆ ಇಡೀ ದೇಶ ರೆಡಿ ಇರಬಹುದು ಅಂಥ ಮೆಸೇಜ್ ಈಗ ಸಿಗ್ತಿದೆ. POKಯಲ್ಲಿ ಬಿಗ್ ಆಪರೇಷನ್ ಶುರು ಆಗ್ತಿರೋದು. ಈಗ ಅಲ್ಲಿ ನಮ್ಮ ಸೇನೆ ಸುತ್ತುವರೆದಿದೆ. ಉಗ್ರ ನೆಲೆಗಳ ಮೇಲೆ ದಾಳಿ ಮಾಡೋದಕ್ಕೆ ಸೇನೆ ಸರ್ವ ಸಜ್ಜಿತವಾಗಿ ನಿಂತಿದೆ. ಅಲ್ಲಿ 120ಕ್ಕೂ ಹೆಚ್ಚು ಉಗ್ರರು ತರಬೇತಿ ಕೇಂದ್ರಗಳಲ್ಲಿ, ಈ ಜಮ್ಮು ಕಾಶ್ಮೀರದ ಭಾಗದಲ್ಲೇ ಸುಮಾರು ಜನ ಅಡಗಿರುವಂತಹ ಶಂಕೆ ವ್ಯಕ್ತವಾಗ್ತಿದೆ. ಹಾಗೆ ಈ ಕಣಿವೆ ಪ್ರದೇಶದಲ್ಲಿ ಸಾವಿರಾರು ಉಗ್ರರಿದ್ದಾರೆ ಅನ್ನೋದು ಗೊತ್ತಾಗ್ತಿದೆ. 42 ಅಡಗು ತಾಣಗಳನ್ನು ಈಗ ಐಡೆಂಟಿಫೈ ಮಾಡಿದ್ದಾರೆ. ಅಲ್ಲಿರುವಂಥ ಓಡಾಡಿದ್ದ ಸುಳಿವೆಲ್ಲ ಸಿಕ್ಕಿದೆ. 42 ಅಡಗು ತಾಣಗಳು, 100-150 ಜನ ಉಗ್ರರು ಆ ಭಾಗದಲ್ಲಿ. ಹಾಗೆ ರಜೌರಿ, ಪೂಂಚ್ನಲ್ಲಿ ಸುಮಾರು 50-60 ಜನ ಉಗ್ರರಿದ್ದಾರೆ ಅನ್ನುವಂಥ ಮಾಹಿತಿ ಸಿಕ್ಕಿದೆ. ಜಮ್ಮು ಕಾಶ್ಮೀರದಲ್ಲಿ 70-75 ಜನ ಉಗ್ರರು ಇಲ್ಲಿ ಅಡಗಿಕೊಂಡಿದ್ದಾರೆ ಅನ್ನುವಂಥ ಸುಳಿವನ್ನು ಈಗ ಕಂಡುಹಿಡಿದಿರೋದು. ಕಣಿವೆ ಭಾಗದಲ್ಲಿದ್ದಂತಹ ಈ ಉಗ್ರ ಹಿನ್ನೆಲೆ ಅಥವಾ ಇಂತಹ ಕೃತ್ಯಗಳನ್ನು ಎಸಗೋ ಏನೋ ಒಂದು ಲಿಂಕ್ ಸಿಗ್ತಿರುವಂತಹ 1500 ಜನರನ್ನು ಈಗ ಸೇನೆ ವಶಕ್ಕೆ ಪಡ್ಕೊಂಡಿದೆ. 250 ನಮ್ಮ ಸೇನಾ ಅಧಿಕಾರಿಗಳು ಅವರನ್ನು ಬಹಳ ಡೀಪಾಗಿ ಇನ್ವೆಸ್ಟಿಗೇಷನ್ಗೆ ಒಳಪಡಿಸಿದ್ದಾರೆ. ಹಾಗೆ ಯಾರು ಕುಮ್ಮಕ್ಕು ಕೊಟ್ಟಿದ್ರಲ್ಲ ಇಲ್ಲಿಯವರೇ ಜನ, ನಿನ್ನೆ ಆಸಿಫ್ ಶೇಖ್ನ ಸಂಪೂರ್ಣ ಬಲ
ಇಲ್ಲಿಯ ಒಬ್ಬ ವ್ಯಕ್ತಿಯ ಬಲದಿಂದಾಗಿ ಈ ಉಗ್ರರು ದಾಳಿ ಮಾಡೋದಕ್ಕೆ ಬಹಳ ಅನುಕೂಲ ಆಯಿತು ಅನ್ನೋದು ಗೊತ್ತಾಯ್ತಲ್ವ. ಆತನ ಎಲ್ಲ ಇನ್ಫಾರ್ಮೇಷನ್ ಸಿಕ್ತು ಗುಪ್ತಚರ ಮತ್ತು NIAಗೆ. ಅದೇ ರೀತಿಯಲ್ಲಿ ಇಲ್ಲಿನವರು ಯಾರಾದ್ರು ಸಪೋರ್ಟ್ ಮಾಡಿದಾರಲ್ಲ ಅವರನ್ನೂ ಕೂಡ ಹೆಡೆಮುರಿ ಕಟ್ಟಿದ್ದು, ಅಂಥವ್ರನ್ನ ವಶಕ್ಕೆ ಪಡೆದಿದ್ದಾರೆ. 1500 ಇಂತಹ ಸಣ್ಣ ಹಿನ್ನೆಲೆ ಇರುವ ಶಂಕಿತರನ್ನು ಈಗ ವಶಕ್ಕೆ ಪಡೆದು ಒಂದು ಕಡೆ ವಿಚಾರಣೆ ಮಾಡಿ ಅವರಿಂದ ಮಾಹಿತಿ ಕಕ್ಕಿಸೋ ಕೆಲಸ ಆಗ್ತಿದೆ. ಮೇನ್ ಟಾರ್ಗೆಟ್ POK ಸುತ್ತಮುತ್ತಲಿನ ಪ್ರದೇಶ ಆಗಿದ್ದು ಯಾವುದೇ ಕ್ಷಣದಲ್ಲಿ ಉಗ್ರ ನೆಲೆಗಳ ಮೇಲೆ ಬಹುದೊಡ್ಡ ಭೀಕರವಾದ ದಾಳಿ ಆಗಬಹುದು. ಈ ಘಟನೆ ಬಳಿಕ, ಪಹಲ್ಗಾಮ್ ದಾಳಿಯ ಬಳಿಕ ಮೊದಲ ಬಾರಿಗೆ ಬಿಹಾರ ರ್ಯಾಲಿಯಲ್ಲಿ ಮೋದಿಯವರು ಪೂರ್ವ ನಿಯೋಜಿತ ಕಾರ್ಯಕ್ರಮ ಆಗಿರೋದ್ರಿಂದ ಅಲ್ಲಿ ಭಾಗವಹಿಸಿದ್ದಾರೆ. ಬಿಹಾರ ರ್ಯಾಲಿಯಲ್ಲಿ ಗುಡುಕಿದ್ದಾರೆ ಮೋದಿ. ಪಾಕಿಸ್ತಾನಕ್ಕೆ ಉಳಿಸ್ಕೊಂಡಿರುವಂಥ ಈಗ ಉಳಿದಿರುವಂಥ ಭೂಮಿಯೂ ಕೂಡ ಉಳಿಯೋದಿಲ್ಲ ಅನ್ನುವಂಥ ಘೋಷಣೆಯನ್ನು ಮೊಳಗಿಸಿದ್ದಾರೆ. ಈ ಹೋರಾಟದಲ್ಲಿ ಇಡೀ ದೇಶ, ಯಾವುದೇ ಪಕ್ಷ ಮತ್ತೊಂದು ಏನೂ ಇಲ್ಲ, ಎಲ್ಲ ಒಂದಾಗಿ ನಾವು ಪಾಕಿಸ್ತಾನವನ್ನು ಬಡಿತೀವಿ, ಒಂದು ತಲೆನೂ ಉಳಿಯಲ್ಲ ಈ ಉಗ್ರ ಕೃತ್ಯ ಮಾಡಿದವ್ರದ್ದು ಮತ್ತು ಅವರು ಹಿಂದಿರೋರು ಕೂಡ. ಪಾಕಿಸ್ತಾನಕ್ಕೆ ಜಲಾಘಾತ ಕೊಟ್ಟ ಬೆನ್ನಲ್ಲೇ, ಗಡಿ ಬಂದ್ ಮಾಡಿದ ಬೆನ್ನಲ್ಲೇ, ವ್ಯಾಪಾರ ವಹಿವಾಟು ಸಂಪೂರ್ಣ ಸ್ತಬ್ಧವಾದ ಬೆನ್ನಲ್ಲೇ, ಅವರ ಅಧಿಕಾರಿಗಳನ್ನು ವಾಪಸ್ ಕಳಿಸ್ತಿರೋ ಬೆನ್ನಲ್ಲೇ, ಆ ಪಾಕಿಸ್ತಾನದ ಪಾಪಿಗಳಿಗೆ ನೋ ಎಂಟ್ರಿ ಬೆನ್ನಲ್ಲೇ ಈಗ ಮೋದಿ ಗುಡುಗಿರೋದು ಒಂದು ತಲೆಯೂ ಉಳಿಯೋಲ್ಲ. ಬಿಹಾರದಲ್ಲಿ ಬಿಗ್ ಸ್ಟೇಟ್ಮೆಂಟ್, ಪಾಕಿಸ್ತಾನದಲ್ಲಿ ಉಳಿಸ್ಕೊಂಡಿರುವಂಥ ಈಗಿರೋ ಭೂಮಿಯೂ ಕೂಡ ಉಳಿಯಲ್ಲ, ನೀವು ಆಕ್ರಮಿಸ್ಕೊಂಡು ಏನು ಇನ್ನೊಂದೇನೋ ತಗೊಳ್ತೀವಿ, POK ನಮ್ಮದು, ಅದು ನಮ್ಮದು, ಇದು ನಮ್ಮದು ಅಲ್ಲ, ಉಳಿದಿರೋದು ನಿಮ್ಮದು ಕೂಡ ಉಳಿಯಲ್ಲ ಅನ್ನುವಂಥ ಎಚ್ಚರಿಕೆ ಸಂದೇಶ, ಅತಿ ದೊಡ್ಡ ಪ್ರತಿಕಾರ, ಊಹೆ ಮಾಡಿದಂಥ ಪ್ರತಿಕಾರ ಆಗುತ್ತೆ ಅನ್ನುವಂಥ ಘೋಷಣೆಯನ್ನು ಮೋದಿ ಬಿಹಾರದ ರ್ಯಾಲಿಯಲ್ಲಿ ಈಗ ಮೊಳಗಿಸಿದ್ದಾರೆ. ಅತ್ಯಂತ ಮಹತ್ವ ಪಡ್ಕೊಳ್ತಾ ಇದೆ. ದೇಶಕ್ಕೆ ದುಶ್ಮನೋನೆ भारत की आत्मा पर हमला करने का दुस्साहस किया है। मैं बहुत स्पष्ट शब्दों में कहना चाहता हूं, जिन्होंने ये हमला किया है उन आतंकियों को और इस हमले की साजिश रचने वालों को उनकी कल्पना से भी बड़ी सजा मिलेगी, सजा मिलकर के रहेगी। अब आतंकियों की बची खुची जमीन को भी मिट्टी में मिलाने का समय आ गया है। 140 करोड़ भारतीयों की इच्छा शक्ति अब आतंकी आकाओं की कमर तोड़ कर रहेगी। ಜಮ್ಮು ಕಾಶ್ಮೀರ ಭಾಗದಲ್ಲಿ ಒಂದು ಕಡೆ ಕಾರ್ಯಾಚರಣೆ, ನಮ್ಮೊಬ್ಬರು ವೀರ ಯೋಧ ಹುತಾತ್ಮರಾಗಿರೋದು ಈ ಒಂದು ಕಾರ್ಯಾಚರಣೆಯಲ್ಲಿ. ಉಳಿದಂತೆ ಕಾರ್ಯಾಚರಣೆ ಮುಂದೆ ಸಾಗ್ತಾ ಇದ್ದು ಬಹಳಷ್ಟು ನೂರಾರು ಉಗ್ರರ ಸುಳಿವು ಸಿಕ್ಕಿದೆ. ಈಗ ಕಾಡಿನ ಪ್ರದೇಶದಲ್ಲಿ ಅಡಗುತಾಣಗಳು ಎಲ್ಲ ಸುಳಿವು ಸಿಕ್ಕಿದ್ದು ಮೊದಲ ಟಾರ್ಗೆಟ್ಟೇ POKಯ ಅಡಗುತಾಣಗಳು. ಸೊ ನೂರಾರು ತಲೆಗಳು ಉರುಳೋದು, ರಾತ್ರಿ ಬೆಳಗಾಗೋದ್ರೊಳಗಡೆ ಎಷ್ಟು ತಲೆಗಳು ಉರುಳೋದ್ರಲ್ಲಿ ಡೌಟೇ ಇಲ್ಲ. ಈಗ ಮಹತ್ವ ಪಡ್ಕೊಳ್ತಿರೋದು ಇಲ್ಲಿ ಸೇನೆಗೆ ಸಂಪೂರ್ಣ ಸ್ವಾತಂತ್ರ್ಯವನ್ನು ಭಾರತ ಸರ್ಕಾರ ಕೊಟ್ಟಿದೆ. ಸೊ ಬಂದೂಕು ಕೈಗೆತ್ತಿಕೊಂಡು ಕಾರ್ಯಾಚರಣೆಗೆ ಇಳಿದೇ ಬಿಟ್ಟಿದೆ ನಮ್ಮ ಸೇನೆ. POKಯ ಹಲವು ವರ್ಷಗಳ ಕನಸು ಕೂಡ ಪಹಲ್ಗಾಮ್ ಅನ್ನುವಂತಹ ಈ ನಡಿಬಾರ್ದೊಂದು ಘಟನೆ ನಡೀತಲ್ಲ, ಈ ಮೂಲಕ ನನಸಾಗುವ ಸಮಯ ಹತ್ತಿರ ಬಂದುಬಿಡ್ತಾ. ಅಲ್ಲಿ ಪಾಕಿಸ್ತಾನ ಪತ್ರಗೊಟ್ಟಿ ಸೇನೆಯನ್ನು ಜಮಾಯಿಸ್ಕೊಂಡು ಯುದ್ಧ ವಿಮಾನವನ್ನು ಬಾರ್ಡ್ರಲ್ಲಿ ತಿರುಸಿಟ್ಟುಕೊಂಡು ಈ ನೀರಿನ ಆಘಾತ ಎದುರಾಗ್ತಿದ್ದ ಹಾಗೆ ಇದು ಇಡೀ ಪಾಕಿಸ್ತಾನ ಶೇಕ್ ಮಾಡುವಂಥ ಜಲಾಘಾತ ಅಲ್ವಾ. ಸಿಂಧು ಒಪ್ಪಂದವನ್ನು ಸಸ್ಪೆಂಡ್ ಮಾಡಿದ್ದು ಭಾರತ, ಅದರ ಮುಂದಿನ ಪರಿಣಾಮ ಎದುರಿಸೋದು ಹೇಗೆ ಅನ್ನೋದ್ರ ಬಗ್ಗೆ ಮೀಟಿಂಗ್ ಮಾಡ್ತಿದ್ದಾರೆ ಅಲ್ಲಿನ ಮುಖ್ಯಸ್ಥರು. ಅಂತಹ ಸ್ಥಿತಿಯಲ್ಲಿದೆ ಪಾಕಿಸ್ತಾನ. ಈ ಹೊತ್ತಲ್ಲಿ ಮೋದಿ ಕೊಟ್ಟಿರುವ ಬಿಗ್ ಮೆಸೇಜ್ ಬಿಹಾರದಿಂದ, ನಿಮ್ಮ ಹತ್ರ ಉಳ್ಕೊಂಡಿರೋದು ಉಳಿಯಲ್ಲ ಅಂತ. ಮಾಹಿತಿ ನಿಮ್ಗೆ ಇಷ್ಟ ಆಗಿದ್ರೆ ಮಿಸ್ ಮಾಡಿದ್ರೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ನಿಮ್ಮ ಅಭಿಪ್ರಾಯ ಕಮೆಂಟ್ ಮಾಡಿ ತಿಳಿಸಿ. ಥ್ಯಾಂಕ್ ಯು.